ದುಬಾರೆ ಸಾಕಾಣೆ ಶಿಬಿರದಲ್ಲಿ ಭಾನುವಾರ ಭೀಕರ ದುರಂತವೊಂದು ಸಂಭವಿಸಿದೆ. ಪ್ರವಾಸಕ್ಕೆ ಅಂತ ಬಂದಿದ್ದ ತಮಿಳುನಾಡು ಮೂಲದ 33 ವರ್ಷದ ಜಿನ್ಶು ಅನ್ನೋ ಮಹಿಳೆ ಸಾಕಾನೆಗಳ ಕಾದಾಟಕ್ಕೆ ಬಲಿಯಾಗಿದ್ದಾರೆ. ಭಾನುವಾರ ಸುಮಾರು 12 ಗಂಟೆ ಹೊತ್ತಿಗೆ ದುಬಾರೆ ಶಿಬಿರದಲ್ಲಿ ಆನೆಗಳನ್ನು ಸ್ನಾನ ಮಾಡಿಸುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ಈ ವೇಳೆ ಕ್ಯಾಂಪ್ನ ಆನೆಗಳಾದ ಮಾರ್ತಾಂಡ ಮತ್ತು ಕಂಜನ್ ಅನ್ನೋ 2 ಆನೆಗಳನ್ನ ನದಿಗೆ ಕರ್ಕೊಂಡು ಬರಲಾಗ್ತಾ ಇತ್ತು. ಮೌತ ಗೌಸ್ ಅವರು ಮಾರ್ತಾಂಡ ಆನೆಯನ್ನ ಸ್ನಾನ ಮಾಡಿಸೋದಕ್ಕೆ ಅಂತ ನೀರಿಗೆ ಇಳಿಸ್ತಾ ಇದ್ರು. ಈ ವೇಳೆ ಮಾರ್ತಾಂಡ ಆನೆಯನ್ನ ನೀರಿಗೆ ಸ್ವಲ್ಪ ಜೋರಾಗಿ ಇಳಿಸಿದ್ದಾರೆ. ಇದು ಪಕ್ಕದಲ್ಲಿದ್ದಂತಹ ಕಂಜನ್ ಆನೆಗೆ ತಗುಲಿದೆ. ಕಂಜನ್ ಆನೆಗೆ ಮಾರ್ತಾಂಡ ಆನೆ ತಗುಲ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಕೋಪಗೊಂಡಿದೆ ಕಂಜನ್ ಆನೆ. ಕೂಡಲೇ ಮಾರ್ತಾಂಡ ಆನೆಯ ಮೇಲೆ ದಾಳಿ ಮಾಡೋದಕ್ಕೆ ಶುರುವಾಗಿದೆ. ಹಾಗೆ 2 ಆನೆಗಳ ಮಧ್ಯೆ ಕಾದಾಟ ಶುರುವಾಗಿದೆ. ಇದೇ ಸಂದರ್ಭದಲ್ಲಿ ಆನೆಗಳನ್ನ ಸ್ನಾನ ಮಾಡಿಸ್ತಾ ಇದ್ದದನ್ನ ನೋಡ್ತಾ ಇದ್ದಂತ ಜಿನ್ಶು ಅನ್ನೋ ಮಹಿಳೆ ಆನೆಗಳ ಕಾದಾಟಕ್ಕೆ ಸಿಲುಕಿ ಅವುಗಳ ದಾಳಿಗೆ ತುತ್ತಾಗಿ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಘಟನೆ ಆಗ್ತಾ ಇದ್ದಂತೆ ಅಲ್ಲೇ ಅವರ ಪತಿ ಹಾಗೂ ಮಗು ಇದ್ರು. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇರಬಹುದು, ಪತಿ ಜಿನ್ಶು ಅವರನ್ನ ರಕ್ಷಣೆ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಟ್ರು ಅಂತ. ಆದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಅವರನ್ನ ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿದ್ದಂತಹ ಜನಕ್ಕೆ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರಲ್ಲಿ ಎಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಅನ್ಯಾಯವಾಗಿ ಪ್ರವಾಸಿ ಮಹಿಳೆ ಸಾಕಾನೆಗಳ ಕಾದಾಟಕ್ಕೆ ಬಲಿಯಾಗಿದ್ದಾರೆ. ಈ ಪ್ರಕರಣದ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆನೆಗಳನ್ನ ಅಷ್ಟು ಹತ್ತಿರದಿಂದ ಪ್ರವಾಸಿಗರಿಗೆ ನೋಡೋದಕ್ಕೆ ಅವಕಾಶ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೆ ಅರಣ್ಯ ಇಲಾಖೆ ಪ್ರವಾಸಿಗರನ್ನ ಶಿಬಿರಕ್ಕೆ ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಘಟನೆಯಾದ ಬೆನ್ನಲ್ಲೇ ಅರಣ್ಯ ಇಲಾಖೆ ಪ್ರವಾಸಿಗರ ಪ್ರವೇಶಕ್ಕೆ ತಾತ್ಕಾಲಿಕವಾಗಿ ದುಬಾರೆಗೆ ನಿರ್ಬಂಧವನ್ನ ಹೇರಿದೆ. 2 ದಿನಗಳ ಕಾಲ ಪ್ರವಾಸಿಗರಿಗೆ ಈ ಒಂದು ಕ್ಯಾಂಪ್ಗೆ ಭೇಟಿ ನೀಡೋದಕ್ಕೆ ಅವಕಾಶವನ್ನ ನಿಷೇಧ ಮಾಡಿದೆ ಅರಣ್ಯ ಇಲಾಖೆ. ಮತ್ತೊಂದು ಕಡೆ ಈ ಒಂದು ಸಾಕಾನೆಗಳ ಕಾದಾಟದಲ್ಲಿ ಮಾರ್ತಾಂಡಯ್ಯ ಆನೆ ತುಂಬಾನೇ ಗಾಯಗೊಂಡಿದೆ. ತೀವ್ರವಾಗಿ ಮಾರ್ತಾಂಡ ಆನೆಗೆ ಗಾಯಗಳಾಗಿದೆ. ಅದರ ಹೊಟ್ಟೆ ಭಾಗ, ಕಿವಿಯ ಹಿಂಭಾಗ ಹಾಗೆ ಕಾಲುಗಳಿಗೆ ಆಳವಾದ ಗಾಯಗಳಾಗಿವೆ. ಸದ್ಯ ದುಬಾರೆ ಆನೆ ಶಿಬಿರದಲ್ಲೇ ಮಾರ್ತಾಂಡ ಆನೆಗೆ ಅರಣ್ಯ ಇಲಾಖೆಯ ಪಶು ವೈದ್ಯರು ಚಿಕಿತ್ಸೆಯನ್ನ ನೀಡ್ತಿದ್ದಾರೆ. ಆನೆಯ ಸ್ಥಿತಿ ಗಂಭೀರವಾಗಿದೆ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ಜಿನ್ಶು ಅವರ ಸಾವಿನ ನೋವಲ್ಲೂ ಕೂಡ ಅವರ ಕುಟುಂಬ ಒಂದು ಮಾನವೀಯತೆಯನ್ನ ಮೆರೆದಿದೆ, ಮಾದರಿ ನಡೆಯನ್ನ ಕೈಗೊಂಡಿದೆ. ಜಿನ್ಶು ಅವರ ಕಣ್ಣುಗಳನ್ನ ದಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಮೃತ ಮಹಿಳೆಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ 20 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನ ಘೋಷಣೆ ಮಾಡಿದೆ. ಸದ್ಯಕ್ಕೆ ಈ ಘಟನೆ ಸಾಕಷ್ಟು ಚರ್ಚೆಗೆ ಹಾಗೂ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ರೀತಿ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಈ ರೀತಿ ಕ್ಯಾಂಪ್ಗೆ ಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಅವುಗಳು ಸಾಕಾನೆಗಳಾದರೂ ಕೂಡ ಅವುಗಳು ಮೂಲತಃ ಕಾಡು ಪ್ರಾಣಿಗಳು. ಅವುಗಳ ವರ್ತನೆ ಯಾವಾಗ ಹೇಗೆ ಬದಲಾಗತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ.